ಡೀಟೇಲ್ಸ್ ಆಗಿ ರೀತಿ ಇದೆ ಮಾಡಬೇಕು ಇನ್ ರೈಟಿಂಗ್ ಇದೆ. ನಮ್ಮ ಬ್ರಾಂಚಲ್ಲಿ ಈ ಥರ ಗೌರ್ಮೆಂಟ್ ಅಕೌಂಟ್ಸ್ ಇದೆ. ದೋಸ್ ಮೆಷಿನರೀಸ್ ಅವರಿಗೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಿ ಟು ಪಾಪ್ಯುಲರೈಸ್ ದ ಕೆಂಪೇನ್. ಇದು ಕೆಂಪೇನ್ಸ್ ಅನ್ಲೆಸ್ ಇನ್ ಅಂದ್ರೆ ನಾವು ಪಾಪ್ಯುಲರೈಸ್ ಮಾಡಿಲ್ಲ ಅಂದ್ರೆ ಅದು 262 accounts ಇದು claim settle ಆಗಿದೆ. ಇದು actually it's a good what you call it progress we can say as far as other districts are concerned, and plus the amounts exceeding 1 lakh. Only ಎಷ್ಟು accounts ಇದೆ? 8 accounts total accounts has been claimed. So I mean like we feel that ಅದಾಗಿ 1 ವರ್ಷ ಆಗಿದೆ. ಅದರಲ್ಲಿ 3 ಸತಿ ನಾನು ರಿಕ್ವೆಸಿಷನ್ ಕೊಟ್ಟಿದ್ದೇನೆ ಬ್ಯಾಂಕ್ಗೆ. ಅದಾದ್ರೇನು ಅದು ಅಕೌಂಟ್ ರಿಸೆಟ್ ಆಗಿಲ್ಲ, ಅಕೌಂಟ್ ರಿಟರ್ನ್ ಬಂದಿಲ್ಲ ನಮಗೆ. ಇವತ್ತು ಇವ್ರ ಮ್ಯಾನೇಜರು ಮೀಟಿಂಗ್ ಇದೆ ಬನ್ನಿ ಅಂತ ನಾನು ಕರೆದೆ. ನಾನು ಬಂದಿದ್ದೇನೆ. ಇವಾಗ ಅದು ರೀಸೆಟ್ ಮಾಡಿ ಅದು ರಿಟರ್ನ್ ಬರೋ ಥರ ಮಾಡಿಕೊಡ್ತೀವಿ, ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮ್ಯಾನೇಜರು. ಪ್ರೊಸೀಜರ್ ನಾನು ಪ್ಯಾಬ್ಲೆಟಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಯಾವ ಥರ ಅಂದರೆ ಈಗ ನಿಮ್ಮದೇ ಅಕೌಂಟ್ ಇದ್ದರೆ ನೀವು ನಿಮ್ಮ KYC ಕೊಟ್ಟು ವಾಪಸ್ ದುಡ್ಡು ಹಣ ವಾಪಸ್ ತೊಗೋಬೋದು. ಅದಕ್ಕೆ ಬ್ಯಾಂಕಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ, ಅದು ಕೊಟ್ಬಿಟ್ಟು ಈ ದುಡ್ಡು ನಂದು ಅದಕ್ಕೆ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ. ಅದನ್ನು RBI ಇಂದ ತರಿಸ್ಬಿಟ್ಟು ಕೊಡ್ತಾರೆ ನಿಮಗೆ. ಅದಕ್ಕೆ ಬಡ್ಡಿ ಸಮೇತ ಕೊಡ್ತಾರೆ. ದುಡ್ಡಿಗೇನು ಇದಿಲ್ಲ, ಲಾಸ್ ಇಲ್ಲ, ಅದಕ್ಕೆ ಬಡ್ಡಿ ಹಾಕಿಬಿಟ್ಟು ಕೊಡ್ತಾರೆ. ಇನ್ನು ನಿಮ್ಮ ತೀರೋದ್ರಂತ ಯಾರೋ ಜನರಿದ್ದರೆ ಅದಕ್ಕೆ ವಾಸ ಸರ್ಟಿಫಿಕೇಟ್ ಕೊಟ್ಟು ನಿಮ್ಮ KYC ಕೊಟ್ಟು ನೀವು ತೊಗೋಬೋದು.